ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಸಮಸ್ತ SVBC3 ಕನ್ನಡ ವಾಹಿನಿಯ ವೀಕ್ಷಕರಿಗೆ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಹಾರ್ದಿಕ ಶುಭಾಶಯಗಳು. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಪದ್ಮ ಸರೋವರದಲ್ಲಿ ವೈಭವೋಪೇತವಾಗಿ ಪಂಚಮ ತೀರ್ಥ ಮಹೋತ್ಸವ. ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕಗಳು, ಪುಣ್ಯ ಸ್ನಾನಗಳನ್ನು ಆಚರಿಸಿದ ಅಶೇಷ ಭಕ್ತಜನ. ತಿರುಚಾನೂರು ಬ್ರಹ್ಮೋತ್ಸವಗಳಲ್ಲಿ ಪಂಚಮಿ ತೀರ್ಥ ಸಂದರ್ಭವಾಗಿ ತಿರುಮಲ ಶ್ರೀವಾರಿ ಕಡೆಯಿಂದ ಅಮ್ಮನವರಿಗೆ ತಿರುವಾಭರಣಗಳು. ತಿರುಮಲದಿಂದ ತಿರುಚಾನೂರಿಗೆ ಉತ್ಸವದಲ್ಲಿ ಅಮ್ಮನವರಿಗೆ ಸಾರೆಯನ್ನು ತಂದ ಟಿಟಿಡಿ ಅಧಿಕಾರಿಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಪದ್ಮಾವತಿ ಅಮ್ಮನವರಿಗೆ ಪಂಚಮಿ ತೀರ್ಥ ಉತ್ಸವ ಅವಭೃತೋತ್ಸವವನ್ನು ಪಾಂಚರಾತ್ರ ಆಗಮೋಕ್ತವಾಗಿ ನಿರ್ವಹಿಸಿದರು. ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಅಲಮೇಲು ಮಂಗಮ್ಮ ಪಂಚಮಿ ತೀರ್ಥ ಮಹೋತ್ಸವ ನಯನ ಮನೋಹರವಾಗಿ ಜರುಗಿತು. ಶುಕ್ರವಾರ ಬೆಳಗ್ಗೆ ಶ್ರೀ ಪದ್ಮಾವತಿ ಅಮ್ಮನವರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ತಿರುಮಾಡ ಬೀದಿಗಳಲ್ಲಿ ಉತ್ಸವವನ್ನು ಮಾಡಿದರು. ಆನಂತರ ಆಲಯ ಮುಖಮಂಟಪದಲ್ಲಿ ಅಮ್ಮನವರನ್ನು ಪ್ರತ್ಯೇಕವಾಗಿ ಆಸೀನಗೊಳಿಸಿ ಪಾಂಚರಾತ್ರ ಆಗಮೋಕ್ತವಾಗಿ ಚೂರ್ಣಾಭಿಷೇಕವನ್ನು ನಿರ್ವಹಿಸಿದರು. ನಂತರ ಸುದರ್ಶನ ಚಕ್ರ ತಾಳ್ವರರನ್ನು ಪಲ್ಲಕ್ಕಿಯಲ್ಲಿ, ಶ್ರೀ ಪದ್ಮಾವತಿ ಅಮ್ಮನವರನ್ನು ಬಂಗಾರದ ತೆರುಚಿಯಲ್ಲಿ ಆಸೀನಗೊಳಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಪದ್ಮ ಸರೋವರದಲ್ಲಿ ಸಂಪ್ರದಾಯ ಪುಷ್ಪಗಳು, ಬಾಳೆಕಂದು, ಮಾವಿನ ಎಲೆ, ತೆಂಗಿನ ತೋರಣಗಳಿಂದ ಸುಂದರವಾಗಿ ಪ್ರಹ್ಲಾದ ಪಂಚಮಿ ತೀರ್ಥ ಮಂಟಪದಲ್ಲಿ ಬಂಗಾರದ ಸ್ನಾನಪೀಠದಲ್ಲಿ ಶ್ರೀವಾರಿ ಇಷ್ಟಸಖಿ ಅಲಮೇಲು ಮಂಗಮ್ಮನನ್ನು, ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶಾರಾಧನೆ, ಷೋಡಶೋಪಚಾರ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿದರು. ಆನಂತರ ಪದ್ಮ ಸರೋವರದಲ್ಲಿ ಸಂಪ್ರದಾಯ ಪುಷ್ಪಗಳು, ಬಾಳೆಕಂದು, ಮಾವಿನ ಎಲೆ, ತೆಂಗಿನ ತೋರಣಗಳಿಂದ ಸುಂದರವಾಗಿ ಸಜ್ಜಾದ ಪಂಚಮಿ ತೀರ್ಥ ಮಂಟಪದಲ್ಲಿ ಬಂಗಾರದ ಸ್ನಾನಪೀಠದಲ್ಲಿ ಶ್ರೀವಾರಿ ಇಷ್ಟಸಖಿ ಅಲಮೇಲು ಮಂಗಮ್ಮನನ್ನು, ಚಕ್ರ ತಾಳ್ವರರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಕಳಶಾರಾಧನೆ, ಷೋಡಶೋಪಚಾರ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ನಯನಾನಂದಕರವಾಗಿ ಅಲಂಕಾರ ಶೋಭಿತವಾಗಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ, ಶ್ರೀ ಸುದರ್ಶನ ಚಕ್ರ ತಾಳ್ವರರಿಗೆ ಸ್ನಪನ ತಿರುಮಂಚನವನ್ನು ನಿರ್ವಹಿಸಿದರು. ಈ ಸಂದರ್ಭವಾಗಿ ಅಮ್ಮನವರಿಗೆ ಸ್ನಪನಾಭಿಷೇಕದ ನಂತರ ಒಂದು ದ್ರವ್ಯದೊಂದಿಗೆ ಅಭಿಷೇಕ ಮಾಡಿದ ನಂತರ ಯಾಲಕ್ಕಿಗಳು, ಹಸಿರು ಪಟ್ಟುದಾರ, ಒಣಬೇರು, ಆಪ್ರಿಕಾಟ್, ದ್ರಾಕ್ಷಿ, ಅರಿಶಿನ ಕೊಂಬು, ಗುಲಾಬಿ ದಳ, ಸಾವಂತಿ, ತುಳಸಿ ಇತ್ಯಾದಿ ವರ್ಣಮಯ ಸುಗಂಧಭರಿತ ಪುಷ್ಪಗಳು, ಔಷಧಿ ದ್ರವ್ಯಗಳಿಂದ ಸಿದ್ಧಪಡಿಸಿದ ಮಾಲೆಗಳು, ಕಿರೀಟ, ಛತ್ರ, ಚಾಮರಗಳನ್ನು ಅಲಂಕರಿಸಿ ಧೂಪದೀಪ ನೈವೇದ್ಯ, ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜಿಆರ್ ರವರು, ಚೇರ್ಮನ್ BR ನಾಯ್ಡು, ಇಒ ಶ್ಯಾಮಲಾರಾವ್, ಅಡಿಷನಲ್ ಇಒ CH ವೆಂಕಯ್ಯ ಚೌಧರಿ, JEO ವಿ ವೀರಬ್ರಹ್ಮಂ, CVSO ಎಸ್ ಶ್ರೀಧರ್, ತಿರುಪತಿ ಅರ್ಬನ್ SPL ಸುಬ್ಬರಾಯುಡು ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆನಂತರ ಭಕ್ತರು ಕಾದು ಎದುರು ನೋಡುತ್ತಿರುವ ಅಮ್ಮನವರ ಪಂಚಮಿ ತೀರ್ಥ ಮಹೋತ್ಸವ ಅತ್ಯಂತ ಉತ್ಸಾಹ ಶೋಭಿತವಾಗಿ ಜರುಗಿತು. ಮುಗಿಲು ಮುಟ್ಟಿದ ಭಕ್ತರ ನಾಮಸ್ಮರಣೆ, ವೇದ ಮಂತ್ರೋಚ್ಚಾರಣೆ, ಮಂಗಳ ಧ್ವನಿಗಳ ನಡುವೆ ಪದ್ಮ ಸರೋವರ ಪುಷ್ಕರಣಿಯಲ್ಲಿ ಚಕ್ರ ತಾಳ್ವರರಿಗೆ ಅರ್ಚಕರು ಆಗಮೋಕ್ತವಾಗಿ ಅವಭೃತ ಮಹೋತ್ಸವವನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ತಿರುಮಲ ಶ್ರೀವಾರಿ ಆಲಯದಿಂದ ತಂದಿರುವ ಪಾಂಡ್ಯನ್ ಕಿರೀಟ, ಲಕ್ಷ್ಮೀ ಪದಕ, ವಜ್ರಗಳ ಹಾರ, ವಜ್ರದ ಬಳೆ, ವಜ್ರದ ಕಿವಿಓಲೆ ಇತ್ಯಾದಿ ಸ್ವರ್ಣ ವಜ್ರಾಭರಣಗಳನ್ನು ಅಮ್ಮನವರಿಗೆ ಅಲಂಕರಿಸಿ ಮಹಾಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಆನಂತರ ಸಾವಿರಾರು ಭಕ್ತರು ಅಮ್ಮ ಶ್ರೀ ಪದ್ಮಾವತಿ ದೇವಿಯನ್ನು ಮನಸಾರೆ ಸ್ಮರಿಸುತ್ತಾ ಪದ್ಮ ಸರೋವರ ಪುಷ್ಕರಣಿಯಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ SVBCಯೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿದರು.
ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಡಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತೀಕ ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಅಮ್ಮನವರಿಗೆ ಪಂಚಮಿ ತೀರ್ಥ ಉತ್ಸವ ನಯನ ಮನೋಹರವಾಗಿ ಜರುಗಿತು. ಈ ಸಂದರ್ಭವಾಗಿ ತಿರುಮಲ ಶ್ರೀವಾರಿ ಆಲಯದಿಂದ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪಂಚಮಿ ತೀರ್ಥ ಪಡಿಸಾರೆಯ ಶೋಭಾಯಾತ್ರೆ ಭಕ್ತಿರಸಭರಿತವಾಗಿ ಜರುಗಿತು. ಈ ಶೋಭಾಯಾತ್ರೆಯಲ್ಲಿ ಟಿಟಿಡಿ ಉನ್ನತ ಅಧಿಕಾರಿಗಳು, ಆಗಮ ಪಂಡಿತರು, ಅರ್ಚಕರು, ಭಕ್ತರು ಪಾಲ್ಗೊಂಡಿದ್ದರು. ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪ್ರತಿ ವರ್ಷ ಕಾರ್ತೀಕ ಬ್ರಹ್ಮೋತ್ಸವಗಳ ಸಮಯದಲ್ಲಿ ಪಂಚಮಿ ತೀರ್ಥದ ದಿನ ತಿರುಮಲ ಶ್ರೀವಾರಿ ಕಡೆಯಿಂದ ಸಾರೆ ಆಭರಣಗಳನ್ನು ಕೊಡುವುದು ಸಂಪ್ರದಾಯಬದ್ಧವಾಗಿ ಬರುತ್ತಿದೆ. ಈ ಸಂದರ್ಭದಲ್ಲಿ ಶುಕ್ರವಾರ ಬೆಳಗ್ಗೆ ತಿರುಮಲ ಶ್ರೀವಾರಿ ಆಲಯದಿಂದ ಅಮ್ಮನವರಿಗೆ ತಲುಪಬೇಕಾದ ಅರಿಶಿನ ಕುಂಕುಮಾದಿ ಮಂಗಳ ದ್ರವ್ಯಗಳ ಸಾರೆಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅಮ್ಮನವರ ಸಾರಿಯನ್ನು ಉತ್ಸವವಾಗಿ ತಂದು ಧ್ವಜಸ್ತಂಭದ ಬಳಿ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ರವರಿಗೆ ಹಸ್ತಾಂತರಿಸಿದರು. ಇಒರವರು ಸಾರಿಯನ್ನು ಆಲಯದ ಬಳಿ ತಂದು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿರವರಿಗೆ ನೀಡಿದರು. ಆನಂತರ ಗಜರಾಜರು ಮುಂದೆ ಸಾಗುತ್ತಿರುವಾಗ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಆಲಯದ ಅಧಿಕಾರಿಗಳು, ಅರ್ಚಕರು, ಭಕ್ತರ ಸಮಕ್ಷಮದಲ್ಲಿ ತಿರುಮಾಡ ಬೀದಿಗಳಲ್ಲಿ ಸಾರಿಯನ್ನು ಉತ್ಸವದೊಂದಿಗೆ ಶ್ರೀ ಬೇಡಿ ಆಂಜನೇಯ ಸ್ವಾಮಿ ಸನ್ನಿಧಿಗೆ ತಲುಪಿಸಿದರು. ಈ ಸಂದರ್ಭದಲ್ಲಿ ಮಾಡಬೀದಿಗಳಲ್ಲಿ ಭಕ್ತರು ಅಮ್ಮನವರ ಸಾರೆಗೆ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಆನಂತರ ಜಿಎಸ್ಸಿ ಟೋಲ್ಗೇಟ್ನಿಂದ ಅಲಿಪಿರಿ ನಡುಗೆ ಮಾರ್ಗದಲ್ಲಿ ಅಧಿಕಾರಿಗಳು, ಅರ್ಚಕರು ಸಾರೆಯೊಂದಿಗೆ ಪಾದಾಲ ಮಂಟಪಕ್ಕೆ ತಲುಪಿದರು. ಅಲ್ಲಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ ಆಧ್ವರ್ಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಪಾದಾಲ ಮಂಟಪದಲ್ಲಿ ಅಡಿಷನಲ್ ಇಒರವರಿಂದ ತಿರುಪತಿ ಜೆಇಒರವರು ಸಾರಿಯನ್ನು ಸ್ವೀಕರಿಸಿದರು. ಅಲ್ಲಿ ಶ್ರೀವಾರಿ ಧರ್ಮರಥ ಮುಂದೆ ಸಾಗುತ್ತಿರುವ ಹಾಗೆ ಗಜರಾಜರು, ಕಲಾವೃಂದಗಳ ಕೋಲಾಟ, ನೃತ್ಯ ಪ್ರದರ್ಶನಗಳ ನಡುವೆ ತಿರುಪತಿಪುರ ಬೀದಿಗಳಲ್ಲಿ ಅಮ್ಮನವರ ಸಾರೆಯ ಶೋಭಾಯಾತ್ರೆ ವೈಭವೋಪೇತವಾಗಿ ಸಾಗಿತು. ಈ ಸಂದರ್ಭದಲ್ಲಿ ತಿರುಪತಿಯ ವಿವೇಕಾನಂದ ಕೂಡಲಿ ಬಳಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡುತ್ತಾ, ಪಂಚಮಿ ತೀರ್ಥ ಪರ್ವ ದಿನ ಶ್ರೀ ಪದ್ಮಾವತಿ ಅಮ್ಮನವರಿಗೆ 6 ಬಗೆಯ ಸ್ವರ್ಣ ವಜ್ರಾಭರಣಗಳನ್ನು ಸಮರ್ಪಿಸುತ್ತಿದ್ದೇವೆ ಎಂದು ತಿಳಿಸಿದರು.
ಅಲಿಪಿರಿಯಿಂದ ಪ್ರಾರಂಭವಾದ ಶೋಭಾಯಾತ್ರೆ ಚೆನ್ನಾರೆಡ್ಡಿ ಕಾಲೋನಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಆಲಯಕ್ಕೆ ತಲುಪಿತು. ಅಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಕಮಲಮ್ಮನ ಛತ್ರ, ಶ್ರೀ ಕೋದಂಡರಾಮಸ್ವಾಮಿ ಆಲಯ, ಚಿಕ್ಕ ಬಜಾರ್ ಬೀದಿ, ಶ್ರೀ ಗೋವಿಂದರಾಜಸ್ವಾಮಿ ಆಲಯ, ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೂಡಲಿ, ರಾಮಾನುಜ ಕೂಡಲಿ, ಲಕ್ಷ್ಮೀಪುರಂ ವೃತ್ತ, ಶಿಲ್ಪಾರಾಮ್ ಮಾರ್ಗದಿಂದ ತಿರುಚಾನೂರಿನ ಅರಿಶಿನ ಮಂಟಪಕ್ಕೆ ತಲುಪಿತು. ಅಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ಇತರೆ ಉನ್ನತ ಅಧಿಕಾರಿಗಳು ಶೋಭಾಯಾತ್ರೆಯಲ್ಲಿ ಭಾಗಿಯಾದರು. ಭಾಜಾ ಭಜಂತ್ರಿಯ ವಾದ್ಯ, ಡ್ರಮ್ಸ್ ವಾದ್ಯಗಳು, ಕಲಾವೃಂದಗಳ ಪ್ರದರ್ಶನಗಳ ನಡುವೆ ತಿರುಚಾನೂರು ಆಲಯ ಮಾಡಬೀದಿಗಳಿಂದ ಅಮ್ಮನವರ ಸಾರೆ ಶೋಭಾಯಾತ್ರೆ ಶ್ರೀ ಪದ್ಮಾವತಿ ಅಮ್ಮನವರ ಆಲಯಕ್ಕೆ ತಲುಪಿತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದರಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಶ್ರೀಕಾಳಹಸ್ತೀಶ್ವರ ಮಹಾ ಆಲಯವು ಉತ್ಸವದ ಶೋಭೆಯೊಂದಿಗೆ ಪರಿಮಳಿಸಿತು. ಮಾರ್ಗಶಿರ ಮಾಸ ಗುರುವಾರದ ಸಂದರ್ಭವಾಗಿ ಶ್ರೀಕಾಳಹಸ್ತೀಶ್ವರನ ಸನ್ನಿಧಿಯ ಉಪಾಲಯದಲ್ಲಿ ನೆಲೆಸಿರುವ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕೋತ್ಸವವು ನೇತ್ರಪರ್ವವಾಗಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರು ಕಳಶ ಸ್ಥಾಪನೆ, ಪುಣ್ಯಾಹವಾಚನ, ಕಳಶ ಪೂಜೆ, ಗಣಪತಿ ಪೂಜೆ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಸ್ವಾಮಿಯವರಿಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ನಂತರ ವಿಭೂತಿ, ಗಂಧ, ಪುಷ್ಪಮಾಲೆಗಳು, ಕಡಲೆಹಾರ, ನೂತನ ವಸ್ತ್ರಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ನೈವೇದ್ಯ, ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಭಕ್ತರು ಸ್ವಾಮಿಯವರನ್ನು ಅಭಿಷೇಕ ದ್ರವ್ಯಗಳಲ್ಲಿ ದರ್ಶಿಸಿ ದೈವನಾಮಸ್ಮರಣೆಗಳೊಂದಿಗೆ ಪುಳಕಿತರಾದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ದಂಪತಿಗಳು ಅಮ್ಮನವರಿಗೆ ಗುರುವಾರ ಸಂಜೆ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿದರು. ಆಲಯದ ಬಳಿ ಬಂದ ಅವರನ್ನು ಆಲಯದ ಅಧಿಕಾರಿಗಳು ಆದರದಿಂದ ಸ್ವಾಗತಿಸಿದರು. ಆನಂತರ ಧ್ವಜಸ್ತಂಭಕ್ಕೆ ಮುಗಿದು ಅಮ್ಮನವರ ಸನ್ನಿಧಿಯಲ್ಲಿ ಪಟ್ಟು ವಸ್ತ್ರವನ್ನು ಸಮರ್ಪಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಆಶೀರ್ವಾದ ಮಂಟಪದಲ್ಲಿ ಚೇರ್ಮನ್ ಬಿಆರ್ ನಾಯ್ಡುರವರಿಗೆ ಅಧಿಕಾರಿಗಳು ಅಮ್ಮನವರ ಪ್ರಸಾದವನ್ನು ನೀಡಿದರು. ತಿರುಚಾನೂರು ಅಲಮೇಲು ಮಂಗಮ್ಮನಿಗೆ ಪ್ರತಿ ವರ್ಷ ಜರುಗುವ ಬ್ರಹ್ಮೋತ್ಸವಗಳಲ್ಲಿ ಬೆಳಗ್ಗೆ ರಾತ್ರಿ ವಾಹನ ಸೇವೆಗಳನ್ನು ಅತ್ಯಂತ ಅದ್ಧೂರಿಯಾಗಿ ನಿರ್ವಹಿಸಿದರು. ವಾಹನ ಸೇವೆ ಜರುಗುವ ಸಮಯದಲ್ಲಿ ಪುಷ್ಕರಣಿಗೆ ತಲುಪುವ ಬಳಿ ಇರುವ ಗಂಗುಂಡ್ರ ಮಂಟಪದಲ್ಲಿ ಅಮ್ಮನವರನ್ನು ಆಸೀನಗೊಳಿಸಿ ನೈವೇದ್ಯಗಳನ್ನು ಸ್ವೀಕರಿಸುವರು. ಭಗವಂತನನ್ನು ಪ್ರಸನ್ನ ಮಾಡಿಕೊಂಡು ಉತ್ತಮವಾದ ಅನುಗ್ರಹ ಹೊಂದುವುದಕ್ಕಾಗಿ ಭಕ್ತರು ಅನೇಕ ಭಕ್ತಿ ಮಾರ್ಗಗಳನ್ನು ಅನುಸರಿಸುತ್ತಾರೆ. ತಿರುಮಲೇಶನ ಸೇವೆಗಳಲ್ಲಿ ಮಾತ್ರವೇ ಅಲ್ಲದೆ ಅಮ್ಮನವರ ಸೇವೆಗಳಲ್ಲೂ ಬಹಳಷ್ಟು ಮಂದಿ ಭಕ್ತರು ಬಗೆ ಬಗೆಯ ಸೇವೆಗಳನ್ನು ಸಲ್ಲಿಸುತ್ತಾ ತಮ್ಮ ಭಕ್ತಿಯನ್ನು ಸೇವೆಗಳ ರೂಪದಲ್ಲಿ ಮಾಡುವರು. ಅಲಮೇಲು ಮಂಗಮ್ಮ ಪ್ರಭಾವಕ್ಕೆ, ವೈಭವಕ್ಕೆ ತಿರುಚಾನೂರಿನಲ್ಲಿ ಗಂಗುಂಡ್ರ ಮಂಟಪದಲ್ಲಿ ನೆಲೆಸಿರುವ ನಿದರ್ಶನವೇ ಸಾಕ್ಷಿಯಾಗಿದೆ. ಪೂರ್ವ ಚಿತ್ತೂರು ಜಿಲ್ಲೆಯಲ್ಲಿ ಅಮಂದಾರರಾಗಿ ಕೆಲಸ ಮಾಡಿದ ಬಚ್ಚಿಸಿಂಗಂ ಅಯ್ಯಂಗಾರ್ ಪರಿವೀಕ್ಷಣೆಯಲ್ಲಿ ಆತನ ಕುಮಾರ ಎಸ್ ವೆಂಕಟರಂಗ ಅಯ್ಯಂಗಾರ್ 1968ನೇ ಸಂವತ್ಸರದಲ್ಲಿ ಪುಷ್ಕರಣಿಗೆ ತಲುಪುವ ದಾರಿಯಲ್ಲಿ ಸೂರ್ಯನಾರಾಯಣಸ್ವಾಮಿ ಆಲಯದ ಪಕ್ಕದಲ್ಲಿ ಗಂಗೆ ಕೊಂಡ ಚೋಳ ಮಂಟಪವನ್ನು ನಿರ್ಮಿಸಿದರು. ಇದೇ ಕಾಲಕ್ರಮದಲ್ಲಿ ಗಂಗುಂಡ್ರ ಮಂಟಪವಾಗಿ ಪ್ರಸಿದ್ಧಿ ಪಡೆದಿದೆ. ಪ್ರತಿ ವರ್ಷ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಜರುಗುವ ಕಾರ್ತಿಕ ಬ್ರಹ್ಮೋತ್ಸವಗಳಲ್ಲಿ ವಾಹನ ಸೇವೆಗಳಲ್ಲಿ ಅಮ್ಮನವರು ಪ್ರತಿದಿನ ಬೆಳಗ್ಗೆ ರಾತ್ರಿ ಗಂಗುಂಡ್ರ ಮಂಟಪಕ್ಕೆ ಬಂದು ಆಸೀನರಾಗುವುದು ಸಂಪ್ರದಾಯಬದ್ಧವಾಗಿ ಬರುತ್ತಿವೆ. ಈ ಸಂದರ್ಭವಾಗಿ ಗಂಗುಂಡ್ರ ಮಂಟಪದಲ್ಲಿ ಎಸ್ ವೆಂಕಟರಂಗ ಅಯ್ಯಂಗಾರ್ ವಂಶಸ್ಥರು ಸಮರ್ಪಿಸುವ ನೈವೇದ್ಯಗಳು ಅಮ್ಮನವರು ಸ್ವೀಕರಿಸಿ ಮತ್ತೆ ಹೊರಡುವರು. ಆ ಸಂಪ್ರದಾಯವನ್ನು ತಿರುಮಲ ತಿರುಪತಿ ದೇವಸ್ಥಾನ ಇಂದಿಗೂ ನಿರ್ವಹಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೆಲವು ದಿನಗಳಿಂದ ತಿರುಮಲದಲ್ಲಿ ಬಂದ ಮಳೆಯಿಂದಾಗಿ ಜಲಾಶಯಗಳು ತುಂಬಿ ತುಳುಕುತ್ತಿವೆ. ನೀರು ಪೂರ್ತಿ ತುಂಬಿದ್ದರಿಂದ ಗೋಗರ್ಭ ಡ್ಯಾಂ ಬಳಿ ಟಿಟಿಡಿ ಗುರುವಾರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪೂಜೆಗಳನ್ನು ನಿರ್ವಹಿಸಿ ಜಲಾರತಿಯನ್ನು ಸಮರ್ಪಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ವರ್ಷಧಾರೆಯು ಸಮೃದ್ಧಿಯಾಗಿ ಬಂದಿದ್ದರಿಂದ ಗೋಗರ್ಭಂ, ಆಕಾಶಗಂಗಾ, ಪಾಪ ವಿನಾಶನಂ ಪೂರ್ತಿಯಾಗಿ ತುಂಬಿದೆ. ಮತ್ತೊಮ್ಮೆ ವರ್ಷಧಾರಿಯಾದರೆ ಕುಮಾರಧಾರ, ಅರಿಶಿನಧಾರ ಡ್ಯಾಂಗಳು ತುಂಬುವುದು ಎಂದು ತಿಳಿಸಿದರು. ಗೋಗರ್ಭಂ, ಆಕಾಶಗಂಗಾ, ಪಾಪ ವಿನಾಶನಂ ಡ್ಯಾಂ ಪೂರ್ತಿಯಾಗಿ ತುಂಬಿವೆ. ಮತ್ತೊಮ್ಮೆ ವರ್ಷಧಾರಿಯಾದರೆ ಕುಮಾರಧಾರ, ಪಸುಪುಧಾರ ಡ್ಯಾಂಗಳು ತುಂಬುವುದು ಎಂದು ತಿಳಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ. ಧರ್ಮಪುರಿ ಜಿಲ್ಲೆಯ ಪಾಲಕ್ಕೋಡು ಸಮೀಪದ ಅರಿಲ್ಮೆಕು ಶ್ರೀ ವೆಟ್ರಿ ವಿನಾಯಕ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಮುಂಜಾನೆಯಿಂದಲೇ ಕಳಶಾರಾಧನೆ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ದುರ್ಗಾ ಸಹಸ್ರನಾಮ, ಮಹಾಶಾಂತಿ ಹೋಮ, ವೇದ ಪಾರಾಯಣ, ಪೂರ್ಣಾಹುತಿ ನಡೆಯಿತು. ತರುವಾಯ ಯಾಗಶಾಲೆಯಿಂದ ಕಳಶ ತೀರ್ಥಗಳನ್ನು ದೇಗುಲದ ಗಣ್ಯರು ಹೊತ್ತು ತಂದರು. ನಂತರ ಗ್ರಾಮದ ಜನರ ಸಮ್ಮುಖದಲ್ಲಿ ಪವಿತ್ರ ನೀರಿನಿಂದ ಮಹಾಭಿಷೇಕವನ್ನು ಮಾಡಿದರು. ಬಳಿಕ ಭಕ್ತರ ಮೇಲೆ ಮಹಾಕುಂಭಾಭಿಷೇಕ, ಕಳಶ ತೀರ್ಥವನ್ನು ಪ್ರೋಕ್ಷಣೆ ಮಾಡಲಾಯಿತು. ಅರಿಲ್ಮಿಕು ಶ್ರೀ ವೆಟ್ರಿ ವಿನಾಯಕ ಸ್ವಾಮಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಪುಷ್ಪಗಳಿಂದ ಅಲಂಕರಿಸಿ ಮಹಾದೀಪಾರಾಧನೆಯನ್ನು ನಿರ್ವಹಿಸಿದರು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು.
ತಾಲೂಕಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಆಚರಿಸಲಾಯಿತು. ಈ ನಿಮಿತ್ತ ಅಮ್ಮನವರಿಗೆ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು. ಹಾಗೆಯೇ ಉಪಾಲಯದ ಸುಬ್ರಹ್ಮಣ್ಯ ಸ್ವಾಮಿಗೆ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಕರ್ನಾಟಕದ ಗಡಿಭಾಗ ಅತ್ತಿಬೆಲೆ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಪ್ರತಿ ಶುಕ್ರವಾರ ಪಟ್ಟಾಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಮುಂಜಾನೆ ವಿವಿಧ ಅಭಿಷೇಕ ಅರ್ಚನೆಗಳನ್ನು ನಿರ್ವಹಿಸಿ ದೀಪಾರಾಧನೆಯನ್ನು ಮಾಡಿದರು. ತರುವಾಯ ಆಲಯಕ್ಕೆ ಆಗಮಿಸಿದ ಭಕ್ತರಿಗೆ ತೀರ್ಥಪ್ರಸಾದವನ್ನು ವಿತರಣೆ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಗಜವಾಹನೋತ್ಸವ ಅದ್ಧೂರಿಯಾಗಿ ನಡೆಯಿತು. ಮೊದಲಿಗೆ ಮೂಲ ವಿಗ್ರಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಆಲಯ ಪ್ರದಕ್ಷಿಣೆಯಾಗಿ ಮಾಡಿ ಗಜವಾಹನದಲ್ಲಿ ಕೂರಿಸಿ ಸುಂದರವಾಗಿ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಿ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕಿಶೋರ ಯಕ್ಷ ಸಂಭ್ರಮದ ಅಂಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇವರ ವಿದ್ಯಾರ್ಥಿಗಳಿಂದ ವಿಶ್ವರೂಪ ದರ್ಶನ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಕೃಷ್ಣಯ್ಯ ಬೇಗ ಮನೆಗೆ ರಂಗಯ್ಯ ಓಡಿ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾರೋ ಮನೆಗೆ ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.